ಅದೇ ಕೆಲಸ ಒಂದು ಮಗುಗೆ ಓದಬೇಕು ಅಂತ ಅನ್ನಿಸ್ಬಿಟ್ರೆ ಶಿಕ್ಷಕರ ಅಗತ್ಯವೇ ಇಲ್ಲ. ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಮೋಟಿವೇಶನ್. ಅದರಿಂದ ಶಿಕ್ಷಕರ ಕೆಲಸ ಏನು ಅಂದರೆ ಅವನಲ್ಲಿ ಕಲಿಕೆಯ ಉತ್ಸಾಹ ಹುಟ್ಟಿಸೋದು. ಅವನಿಗೇನೋ ಸಮಸ್ಯೆಗಳಿದ್ದಾರೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕ್ರಿ. ನಾನು ಒಂದು 25 ವರ್ಷದಿಂದ ದೊಡ್ಡವ್ರನ್ನ ಬಿಟ್ಟು ಮಕ್ಕಳ ಬಗ್ಗೆ ಜಾಸ್ತಿ ಬಂದ್ಬಿಟ್ಟೆ. ಸಾವಿರಾರು ಶಾಲೆಗಳಿಗೆ ಹೋಗೋದು, ಯಾವ ದೇಶಕ್ಕೆ ಹೋದರೂ ಯಾವ ಊರಿಗೆ ಹೋದರೂ ಕೂಡ ಅಲ್ಲೊಂದು ಶಾಲೆಗೆ ಹೋಗೋದು, ಸ್ಟಡಿ ಸ್ಕಿಲ್ಸ್ ಶುರು ಮಾಡಿಬಿಟ್ಟೆ. ಸರ್ಕಾರನೇ ನನಗೆ 2-3 ವರ್ಷ ಲಕ್ಷಾಂತರ ಮಕ್ಕಳಿಗೆ ಸ್ಟಡಿ ಸ್ಕಿಲ್ಸ್, ನನ್ನ 8 ಗಂಟೆ ನಂದೊಂದು ಟ್ರೈನಿಂಗ್ ಕೇಳಿಬಿಟ್ರೆ ಒಂದು ಮಗು 8ನೇ ಕ್ಲಾಸ್ ಮಗು 10ನೇ ಕ್ಲಾಸ್ ಮಗು ನಾಳೆಯಿಂದ 20 ಮಾರ್ಕ್ಸ್ ಜಾಸ್ತಿ ಬರ್ಕೊಡ್ತೀನಿ. ನಿನ್ನೆನೂ 50 ಜನಕ್ಕೆ ಮಾಡಿದೆ. ಅಂದರೆ ಯಾರು ಬೇಕಾದ್ರೂ ನಂದೇ ಸ್ಟೇಟ್ಮೆಂಟು, ದಡ್ಡ ವಿದ್ಯಾರ್ಥಿ ಅನ್ನೋನು ಹುಟ್ಟೇ ಇಲ್ಲ. ಎ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬಾರ್ನ್. ಯಾಕೆ ದಡ್ಡ ಅಂತೀರ ಅವನಿಗೆ? ಅವನು ಕಲಿಯಬಹುದಾದ ರೀತಿಯಲ್ಲಿ ನೀವು ಹೇಳಿಕೊಡುತ್ತಿಲ್ಲ. ಪ್ರಾಬ್ಲಮ್ ನಂದು, ಅವನದಲ್ಲ. ಸೊ ನಾವು ಬದಲಾಗ ನಿಮ್ಗೊಂದು ವಿಷಯ ಹೇಳಬೇಕು. ಈ 7, 8, 9, 10ನೇ ಕ್ಲಾಸಿನ ಸ್ಟೇಟ್ ಸಿಲೆಬಸ್ನವ್ರಿಗೆ NCERT ಸೈನ್ಸ್ ಮ್ಯಾಥ್ಸನ್ನೇ ಇಟ್ಟಿದ್ದಾರೆ. NCERT ಬುಕ್ಸ್ CBSEನವ್ರು ಓದ್ತಾರಲ್ಲ ಅದೇ ಬುಕ್ಸ್ ಇದೆ, ಟೆಕ್ಸ್ಟ್ ಬುಕ್ ಅದೇ. ಆದರೆ ಮಜಾ ಗೊತ್ತಾ, ಇದಾಗೊಂದು 16 ವರ್ಷ ಆಯಿತು. ಅಷ್ಟು ವರ್ಷದಿಂದ ಆ ಟೀಚರ್ಸ್ಗೆ ಇದನ್ನು ಹೆಂಗೆ ಪಾಠ ಮಾಡಬೇಕು ಅಂತ ಒಂದು ಟ್ರೈನಿಂಗ್ ಮಾಡಿಲ್ಲ ನಾವು. ತರಬೇತಿ ಬಹಳ ಮುಖ್ಯವಾದ್ರಿ. ಇಷ್ಟು ಜನ್ರೇಷನ್ನೇ ಹಾಳು ಮಾಡಿಬಿಟ್ರಲ್ರಿ. ಎಷ್ಟು ಜನ ದೊಡ್ಡ ಸೈನ್ಸ್, ಅವ್ರಿಗೆ ಸೈನ್ಸ್ ಇಷ್ಟನೇ ಆಗಲಿಲ್ಲ, ಯಾಕೆಂದರೆ ಪಾಠನೇ ಸರಿಯಾಗಿ ಮಾಡಲಿಲ್ವಲ್ಲ. ಸಣ್ಣ ವಿಷಯಗಳು. ನಾನೊಂದು ಪ್ರಶ್ನೆ ಕೇಳಬೇಕು ನಿಮಗೆ. ನಿಮ್ಮ ಮಗಂಗೆ ಜ್ವರ ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಿ, ತಲೆನೋವು ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಿ, ಹುಷಾರಿಲ್ಲದೆ ಡಾಕ್ಟ್ರ್ ಹತ್ರ ಹೋಗ್ತೀರಿ. ಒಂದು ನಿಮಿಷ ಇರಿ. ಅವನಿಗೆ ಪಾಠ ಅರ್ಥ ಆಗ್ತಿಲ್ಲ, ಯಾರ ಹತ್ರ ಹೋಗೋದು? ಅವನಿಗೆ ನೆನಪುಳಿತಾ ಇಲ್ಲ, ಮೆಮೊರಿ ಇಲ್ಲ, ಯಾರ ಹತ್ರ ಹೋಗೋದು? ಅವನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಯಾರ ಹತ್ರ ಹೋಗೋದು? ಅವನಿಗೆ ಸ್ಟಡಿ ಸ್ಟ್ರೆಸ್, ಕೇಳಿದ್ರೆ ಸ್ಟ್ರೆಸ್ ಆಗ್ತಾ ಇದೆ, ಯಾರ ಹತ್ರ ಹೋಗೋದು? ಒಂದು ಮಗುಗೆ 20 ಸಮಸ್ಯೆಗಳಿರುತ್ತೆ. ನಾನು ಬರೆದಿರೋ ಪುಸ್ತಕದಲ್ಲಿ 20 ಸಮಸ್ಯೆಗಳ ಸಣ್ಣ ಪುಸ್ತಕ. ಇವತ್ತು ಅಧ್ಯಕ್ಷರುಗಳಿಗೆಲ್ಲ ಕೊಡ್ರಿ, ಫ್ರೀಯಾಗಿ ತಂದಿದ್ದೀನಿ. ಒಂದು 50 ಬೇಕಲ್ಲ, ಇದೆ ಎಲ್ಲ. ಇದರಲ್ಲಿ 20 ಸಮಸ್ಯೆಗಳಿಗೂ ಕನ್ನಡ ಇಂಗ್ಲೀಷಲ್ಲಿ ಸೂತ್ರ ಬರೆದಿದ್ದೀನಿ. ದೊಡ್ಡ ಬುಕ್ಕು ಇದೆ. ಇನ್ನೊಂದು ರಿಸರ್ಚ್ ಬುಕ್ 1000 ಪುಟದ್ದು ಮಾಡಿಟ್ಟಿದ್ದೀನಿ ಮಕ್ಕಳ ಕಲಿಕೆಗಾಗಿ. ಇನ್ನೊಂದು ದೊಡ್ಡ ಬುಕ್ ಮಾಡಿದ್ದೀನಿ, 50 ರೂಪಾಯಿ, ಪರೀಕ್ಷೆ ಒಂದು ಹಬ್ಬ. ಇದು ಚಿಕ್ಕ ಬುಕ್ಕು, ಇದನ್ನು ಇವತ್ತು ಕೊಟ್ಟೋಗ್ತೀನಿ. ಆ 20 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಬಿಟ್ರೆ, ಒಂದು ನಿಮಿಷ ಇರಿ, ಆ 20 ಪ್ರಾಬ್ಲಮ್ ಇರೋ ಮಗುಗೆ ನೀವು ಓದು 100 ಅಂದರೆ ಅವ್ನ ಪ್ರಾಬ್ಲಮ್ನೇ ಸಾಲ್ವ್ ಮಾಡಲಿಲ್ವಲ್ರಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಮಂಗಳೂರಲ್ಲಿ, ಬೆಂಗಳೂರಲ್ಲಿ, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈ ಥರ ಓದುವುದಕ್ಕೆ, ನಡವಳಿಕೆಗೆ, ಬಿಹೇವಿಯರ್ಗೆ, ವ್ಯಕ್ತಿತ್ವಕ್ಕೆ, ಅಧ್ಯಯನಕ್ಕೆ, ಪರೀಕ್ಷೆಗೆ, ಅಂಕ ಗಳಿಸೋದಕ್ಕೆ, ಕಲಿಕೆಗೆ ಒಂದು ಜಾಗ ಇಲ್ವಲ್ರಿ.